ಹಾಯ್ ಎಲ್ರಿಗೂ ನಮಸ್ಕಾರ. ನೀವಿನ್ನೂ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು 108 ಆ್ಯಂಬುಲೆನ್ಸ್ ನಂಬರ್ಗೆ ನೀವು ಏನಾದ್ರು ಕಾಲ್ ಮಾಡ್ತಾ ಇದ್ದರೆ ದಯವಿಟ್ಟು ಇವತ್ತೇ ಆ ನಂಬರ್ನ ನೀವು ಸ್ಟಾಪ್ ಮಾಡಿ. ಯಾಕೆ ಅಂತಂದರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಎಲ್ಲ ಆ್ಯಂಬುಲೆನ್ಸ್ ನಂಬರ್ನ ಚೇಂಜ್ ಮಾಡ್ತಾ ಇದ್ದಾರೆ. ಒಂದೊಂದಕ್ಕೆ ಪ್ರತ್ಯೇಕವಾಗಿ ಒಂದೊಂದು ನಂಬರ್ನ ಕೊಡ್ತಾ ಇದ್ದಾರೆ. ಇನ್ಮೇಲೆ ಎಲ್ಲದಕ್ಕೂ 108 ವರ್ಕ್ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಪ್ರೆಗ್ನೆಂಟ್ ವುಮೆನ್ ಗರ್ಭಿಣಿ ಹೆಂಗಸರಿದ್ರೆ ನೀವು 102 ನೀವು ಕಾಲ್ ಮಾಡಬೇಕು. ಪ್ರೆಗ್ನೆಂಟ್ ವುಮೆನ್ನಿಗೆ ಮಾತ್ರ ಈ ನಂಬರ್. ಗರ್ಭಿಣಿ ಹೆಂಗಸರು ಎಮರ್ಜೆನ್ಸಿ ಬಂದರೆ 102. ಗರ್ಭಿಣಿಯವ್ರನ್ನ ಬಿಟ್ಟು ನೀವು ಬೇರೆಯವ್ರಿಗೆ, ನಿಮ್ಮ ಮನೆಯಲ್ಲಿ ಬೇರೆಯವ್ರಿಗೆ ಏನೋ ಒಂದು ಎಮರ್ಜೆನ್ಸಿ ಆಯಿತು, ಮೆಡಿಕಲ್ ಹೆಲ್ಪ್ ಬೇಕು ಅಂತಂದರೆ 104 ನೀವು ಈಗ ಕಾಲ್ ಮಾಡಬೇಕಾಗತ್ತೆ. ರೋಡ್ ಆಕ್ಸಿಡೆಂಟಲ್ಲಿ ನಿಮಗೆ ಅಥವಾ ಇನ್ನೊಬ್ಬರಿಗೆ ಆಗಲಿ ರೋಡ್ ಆಕ್ಸಿಡೆಂಟ್ ಆಯಿತು ಅಂದಾಗ ನೀವು 1073 1073 ನೀವು ರೋಡ್ ಆಕ್ಸಿಡೆಂಟ್ಗೆ 1073 ನೀವು ಕಾಲ್ ಮಾಡಬೇಕು. ಇನ್ನು 108 ಯಾವ ನಂಬರ್ಗೆ ಕಾಲ್ ಮಾಡಬೇಕು ಅಂತಂದರೆ, ಇನ್ನೊಬ್ಬರಿಗೆ ನೀವು ಎಮರ್ಜೆನ್ಸಿ ಅಂತಂದರೆ ಅಕ್ಕಪಕ್ಕದ ಮನೆಯವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನೀವು ಮತ್ತು ನಿಮ್ಮ ಫ್ಯಾಮಿಲಿಗೆ ಬಿಟ್ಟು ಬೇರೆಯವ್ರಿಗೋಸ್ಕರ ನೀವು ಎಮರ್ಜೆನ್ಸಿಗೆ ಕಾಲ್ ಮಾಡ್ತಾ ಇದ್ದೀರಾ ಅಂತಂದರೆ ಮಾತ್ರ ನೀವು 108ಗೆ ಕಾಲ್ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲದಕ್ಕೂ 108 ಮಾಡೋ ಬದಲು ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸೇವ್ ಮಾಡಿ ಆದಷ್ಟು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ತಲುಪಿಸಿ. ತುಂಬ ಉಪಯೋಗ ಆಗುತ್ತೆ. ನಮಸ್ಕಾರ.